ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ವಾರ ಆರಂಭವಾಗಿ ತಿಂಗಳು ಕಳೆಯುತ್ತಾ ಬರ್ತಾ ಇದ್ರು. ಮಿಸೈಲ್ಗಳ ಆರ್ಭಟ ಮುಂದುವರೆದಿದೆ. ಇರಾನ್ ಇಸ್ರೇಲ್ ವಾರ್ ನಡುವೆ ಅಮೆರಿಕದ ಪ್ರಬಲ ಅಸ್ತ್ರಗಳೇ ಒಂದೊಂದಾಗಿ ಖಾಲಿ ಆಗ್ತಿವೆ. ಹಾಗಾದ್ರೆ ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದ ಲೇಟೆಸ್ಟ್ ಅಪ್ಡೇಟ್ ಏನು? ಬನ್ನಿ ನೋಡೋಣ. ಗಲ್ಫ್ ರಾಷ್ಟ್ರಗಳಲ್ಲಿ ನಿಲ್ಲದ ಮಿಸೈಲ್ಗಳ ಆರ್ಭಟ. ಇಸ್ರೇಲ್ ಅಮೆರಿಕಕ್ಕೆ ಇರಾನ್ನಿಂದ ಬಿಗ್ ಶಾಕ್. ಇರಾನ್ ಪರ ಯೆಮೆನ್ ಎಂಟ್ರಿ. ಟ್ರಂಪ್ ತಲ್ಲಣ. ಪಶ್ಚಿಮ ಏಷ್ಯಾದಲ್ಲಿ ವಾರ್ ಶುರುವಾಗಿ ತಿಂಗಳು ಕಳೆಯುತ್ತಾ ಬರ್ತಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಿಂದ ಇಡೀ ವಿಶ್ವವೇ ಇಂಧನ ಗ್ಯಾಸ್ ಸಿಲಿಂಡರ್ ಬಿಕ್ಕಟ್ಟಿನಿಂದ ಕಂಗೆಟ್ಟಿದೆ. ಯುದ್ಧ ನಾಳೆ ನಿಲ್ಲುತ್ತೆ, ಇವತ್ತು ನಿಲ್ಲುತ್ತೆ ಅಂದುಕೊಂಡ್ರೆ ದಿನೇ ದಿನೇ ಗಲ್ಫ್ ರಾಷ್ಟ್ರಗಳಲ್ಲಿ ವಾರ್ ತಾರಕಕ್ಕೇರ್ತಿದೆ. ರಣರಂಗದಲ್ಲಿ ಇರಾನ್ ಸರ್ವನಾಶವಾಗುತ್ತೆ ಅಂದುಕೊಂಡವರು ಈಗ ಬೆಚ್ಚಿ ಬೀಳ್ತಿದ್ದಾರೆ. ಮಿತ್ರ ರಾಷ್ಟ್ರಗಳು ಹೊರತುಪಡಿಸಿ ಶತ್ರು ರಾಷ್ಟ್ರಗಳಿಗೆ ಇರಾನ್ ಕ್ಷಣ ಕ್ಷಣಕ್ಕೂ ಶಾಕ್ ಕೊಡ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮತ್ತೊಂದು ಜಲಾಘಾತವಾಗಿದೆ. ಇರಾನ್ ಪರ ಯುದ್ಧಕ್ಕೆ ಯೆಮೆನ್ ಎಂಟ್ರಿಯಾಗಿದ್ದು ಇಸ್ರೇಲ್ ಮೇಲೆ ಹೌತಿ ಬಂಡುಕೋರರು ಮೊದಲ ಕ್ಷಿಪಣಿ ಹಾರಿಸಿದ್ದಾರೆ. ಇಸ್ರೇಲ್ ಅಮೆರಿಕ ಪಡೆಗಳು ಇರಾನ್ ಮೇಲೆ ದಾಳಿ ಮಾಡಲು ಕೆಂಪು ಸಮುದ್ರದಲ್ಲಿ ಆಟಾಟೋಪ ಪ್ರದರ್ಶಿಸಿದ್ರೆ ತಕ್ಕ ಶಾಸ್ತಿ ಮಾಡುತ್ತೇವೆ ಅಂತ ಹೌತಿಗಳು ಎಚ್ಚರಿಸಿದ್ದಾರೆ. ಅಮೆರಿಕದಲ್ಲಿ ಪವರ್ಫುಲ್ ಅಸ್ತ್ರಗಳೇ ಖಾಲಿನಾ? ಡೊನಾಲ್ಡ್ ಟ್ರಂಪ್ಗೆ ಶುರುವಾಯಿತು ಹೊಸ ಟೆನ್ಷನ್. ಈ ಯುದ್ಧದಲ್ಲಿ ಇರಾನ್ ವಿರುದ್ಧ ದಾಳಿ ಮಾಡ್ತಿರೋ ಅಮೆರಿಕಕ್ಕೆ ಮತ್ತೊಂದು ಆತಂಕ ಕಾಡತೊಡಗಿದೆ. ಅಮೆರಿಕವು ಕೇವಲ 4 ವಾರಗಳಲ್ಲಿ 850ಕ್ಕೂ ಹೆಚ್ಚು ಟೊಮಹಾಕ್ ಕ್ಷಿಪಣಿಗಳನ್ನ ಬಳಸಿದೆ. ಈ ಕ್ಷಿಪಣಿಗಳ ದುಬಾರಿ ಬೆಲೆ ಮತ್ತು ದೀರ್ಘ ಉತ್ಪಾದನಾ ಸಮಯದಿಂದಾಗಿ ಬಳಕೆಯ ವೇಗವು ಉತ್ಪಾದನೆಯನ್ನ ಮೀರಿಸಿದೆ. ಆದ್ದರಿಂದ ನಮ್ಮ ಪವರ್ಫುಲ್ ಅಸ್ತ್ರ ಖಾಲಿ ಆದ್ರೆ ಏನ್ ಮಾಡೋದು ಅನ್ನೋ ಚಿಂತೆ ಅಮೆರಿಕಕ್ಕೆ ಕಾಡತೊಡಗಿದೆ. ಹಾಗಾದ್ರೆ ಅಮೆರಿಕದ ಟೊಮಹಾಕ್ ಕ್ರೂಸ್ ಕ್ಷಿಪಣಿಯ ವಿಶೇಷತೆಗಳೇನು? ಟೆನ್ಷನ್ ಶುರುವಾಗಿರೋದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಟ್ರಂಪ್ಗೆ ಟೊಮಹಾಕ್ ಟೆನ್ಷನ್. ಈ ಟೊಮಹಾಕ್ ಅಮೆರಿಕದ ಪವರ್ಫುಲ್ ಕ್ಷಿಪಣಿ. ಈ ಕ್ರೂಸ್ ಕ್ಷಿಪಣಿಯ ಬೆಲೆ ಬರೋಬ್ಬರಿ 34 ಕೋಟಿ. ಟೊಮಹಾಕ್ ತಯಾರಿಸಲು 2 ವರ್ಷಗಳ ಸಮಯ ಬೇಕು. ವರ್ಷಕ್ಕೆ ಕೇವಲ 100 ಕ್ಷಿಪಣಿಗಳನ್ನ ಮಾತ್ರ ತಯಾರಿಸಲಾಗುತ್ತೆ. 4000 ಇದ್ದ ಕ್ಷಿಪಣಿಗಳ ಪೈಕಿ 850ಕ್ಕೂ ಹೆಚ್ಚು ಕ್ಷಿಪಣಿ ಬಳಸಲಾಗಿದೆ. ಟೊಮಹಾಕ್ ಕ್ಷಿಪಣಿ 1000 ಮೈಲಿಗಳನ್ನ ಹಾರುವ ಸಾಮರ್ಥ್ಯ. ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳಿಂದ ಉಡಾವಣೆ ಮಾಡಬಹುದು. ಪೈಲಟ್ಗಳ ಪ್ರಾಣಕ್ಕೆ ಅಪಾಯವಿಲ್ಲದೆ ಶತ್ರುಗಳ ಮೇಲೆ ದಾಳಿ ಮಾಡೋದು ಸುಲಭ. ಸದ್ಯ ಮಧ್ಯಪ್ರಾಚ್ಯದಲ್ಲಿ ಟೊಮಹಾಕ್ ಕ್ಷಿಪಣಿಗಳ ಸಂಖ್ಯೆ ಭಯಾನಕ ಮಟ್ಟಕ್ಕೆ ಕುಸಿದಿದೆ. ತಕ್ಷಣದ ಮಧ್ಯಸ್ಥಿಕೆ ವಹಿಸಿದ್ರೆ ಈ ಪ್ರದೇಶದಲ್ಲಿ ಕ್ಷಿಪಣಿಗಳು ಶೀಘ್ರವೇ ಖಾಲಿಯಾಗಬಹುದು ಎಂಬ ಟೆನ್ಷನ್ ಅಮೆರಿಕಕ್ಕೆ ಹೆಚ್ಚಾಗ್ತಿದೆ. ಒಟ್ಟಾರೆ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಮುಂದುವರೆದಿದ್ದು ಗಲ್ಫ್ ರಾಷ್ಟ್ರಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮುಂದೆ ಇನ್ನೇನಾಗುತ್ತೆ ಅನ್ನೋದು ಇಡೀ ವಿಶ್ವಕ್ಕೆ ಆತಂಕ ಕಾಡ್ತಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.